ನಮಸ್ಕಾರ ವೀಕ್ಷಕರೇ, BN TV ಕನ್ನಡಗೆ ಸ್ವಾಗತ. ಬಿಗ್ ಬಾಸ್ ಸೀಸನ್ 11 ಸಕ್ಸಸ್ ಏನೋ ಆಯಿತು, ಆದರೆ ಗೌತಮಿ ಜಾಧವ್ ಕುಟುಂಬದಲ್ಲಿ ಬಿರುಗಾಳಿ ಎದ್ದಂತೆ ಭಾಸವಾಗ್ತಾ ಇದೆ. ಈ ರೀತಿಯ ಅನುಮಾನ ಬರೋಕೆ ಕಾರಣ ಮಾವನ ಈ ಪೋಸ್ಟ್. ಸತ್ಯ ಧಾರಾವಾಹಿ ಮೂಲಕ ಗೌತಮಿ ಫೇಮಸ್ ಆಗಿದ್ದವರು ಗೌತಮಿ ಜಾಧವ್. ಧಾರಾವಾಹಿಯಲ್ಲಿ ಖಡಕ್ ರೋಲ್ನಲ್ಲಿ ಕಾಣಿಸಿಕೊಂಡಿದ್ದ ನಟಿಯವರು. ನಿಜ ಜೀವನದಲ್ಲಿ ಪಾಸಿಟಿವ್ ವರ್ತನೆಯಿಂದಲೇ ಫೇಮಸ್ ಆಗಿದ್ದವರು. ಆದರೆ ಇದೀಗ ಗೌತಮಿ ಕುಟುಂಬದಲ್ಲಿ ಎಲ್ಲವೂ ಸರಿ ಇಲ್ಲ ಎಂಬುದಕ್ಕೆ ಪುಷ್ಟಿ ನೀಡುತ್ತಿರುವುದು ಅವರ ಮಾವ ಗಣೇಶ್ ಕಾಸರಗೋಡು ಅಪ್ಲೋಡ್ ಮಾಡಿರುವ ಫೇಸ್ಬುಕ್ ಪೋಸ್ಟ್. ಹೌದು, ಗೌತಮಿ ಜಾಧವ್ ಮಾವ ಖ್ಯಾತ ಪತ್ರಕರ್ತರಾದ ಗಣೇಶ್ ಕಾಸರಗೋಡು ಸಿನಿಮಾ ಬರವಣಿಗೆಯಲ್ಲಿ ಜನಪ್ರಿಯತೆ ಪಡೆದಿದ್ದಾರೆ. ಇವರಿಗೆ ಇಬ್ಬರು ಗಂಡ್ಮಕ್ಳು, ಅಭಿಷೇಕ್ ಅಲೋಕ್ ಅಭಿ ಅವರ ಪತ್ನಿ ಗೌತಮಿ. ಮೊದಲೆಲ್ಲ ಮಗ ಸೊಸೆ ಬಗ್ಗೆ ಗಣೇಶ್ ಕಾಸರಗೋಡು ಮಾತನಾಡ್ತಿದ್ದವರು ಈಗ ಸೊಸೆ ಬಗ್ಗೆ ಅದ್ಯಾಕೋ ಮುನಿಸಿಕೊಂಡಂತಿದೆ. ಗೌತಮಿ ಬಿಗ್ ಬಾಸ್ನಿಂದ ಹೊರಬಂದಾಗ ಫೇಸ್ಬುಕ್ನಲ್ಲಿ ಒಂದು ಪೋಸ್ಟ್ ಅನ್ನ ಶೇರ್ ಮಾಡಿದ್ರು. ತಾಯಿ ವನದುರ್ಗಮ್ಮ ಅನ್ಯಾಯದ ಬೇಡಿಕೆಯನ್ನ ತಿರಸ್ಕರಿಸುತ್ತಾಳೆ ಅಂತ ಬರೆದಿದ್ರು. ಈ ಪೋಸ್ಟ್ ಸಿಕ್ಕಾಪಟ್ಟೆ ವೈರಲ್ ಆಗಿತ್ತು. ಮಾವ ಸೊಸೆಗೆ ಏನಾದ್ರೂ ಟಾಂಗ್ ಕೊಡ್ತಿದ್ದಾರಾ ಎಂಬೆಂತೆಲ್ಲ ಮಾತುಗಳು ಹರಿದಾಡಿದ್ವು. ಇದಾದ ನಂತರ ಮತ್ತೊಂದು ಪೋಸ್ಟ್ ಅನ್ನ ಶೇರ್ ಮಾಡಿದ ಗೌತಮಿ ಮಾವ ಪತ್ನಿ, ಚಿಕ್ಕ ಮಗ ಹಾಗೂ ಚಿಕ್ಕ ಸೊಸೆ ಜೊತೆಗೆ ಫೋಟೋ ಶೇರ್ ಮಾಡಿದ ಅವರು ನಮ್ಮ ಕುಟುಂಬ ಇಷ್ಟೇ ಎಂಬ ರೀತಿಯಲ್ಲಿ ಬರೆದುಕೊಂಡಿದ್ರು. ಇದಕ್ಕೆ ಸಾಕಷ್ಟು ಜನರು ನಿಮ್ಮ ದೊಡ್ಡ ಮಗ ಅಭಿಷೇಕ್ ಹಾಗೂ ಸೊಸೆ ಗೌತಮಿ ಎಲ್ಲಿ? ಗೌತಮಿ ನಿಮ್ಮ ಕುಟುಂಬ ಅಲ್ವಾ ಅಂತ ಹಲವು ಪ್ರಶ್ನೆಗಳನ್ನ ಕೇಳಿದ್ದಾರೆ. ಇದಕ್ಕೆ ಉತ್ತರಿಸಿರೋ ಅವರು ಈ ಪ್ರಶ್ನೆಯನ್ನ ಹೋಗಿ ಅವರನ್ನೇ ಕೇಳಿ ಎಂದಿದ್ದಾರೆ. ಈ ಎಲ್ಲ ಬೆಳವಣಿಗೆ ನೋಡ್ತಾ ಇದ್ರೆ ಗೌತಮಿ ಹಾಗೂ ಪತಿಯ ಕುಟುಂಬದ ನಡುವೆ ಯಾವುದೂ ಸರಿ ಇಲ್ಲ ಅನ್ನೋದು ಕಂಡು ಬರ್ತಾ ಇದೆ. ಈ ಬಗ್ಗೆ ನಮ್ಮ ಕುಟುಂಬದ ವಿಚಾರ 4 ಗೋಡೆ ಮಧ್ಯೆ ಇದ್ರೆ ಚಂದ ಅಂತ ನಯವಾಗಿಯೇ ಈ ವಿಚಾರವನ್ನ ತಣ್ಣಗಾಗಿಸಿದ್ದಾರೆ ಗೌತಮಿ. ಹೀಗಾಗಿ ಪತಿ ಕುಟುಂಬದ ಬಗ್ಗೆ ಗೌತಮಿ ಅವರು ಬಿಗ್ ಬಾಸ್ ಮನೆಯಲ್ಲಿ ಯಾವತ್ತೂ ಮಾತನಾಡಿಲ್ಲ. ಸದ್ಯ ಈ ಪೋಸ್ಟ್ಗಳು ಗೌತಮಿ ಹಾಗೂ ಮಾವನ ಕುಟುಂಬದಲ್ಲಿ ಕಲಹ ಇದೆ ಅನ್ನೋದಕ್ಕೆ ಪುಷ್ಟಿ ಕೊಡುತ್ತಿವೆ. ಅದು ಏನೇ ಸಮಸ್ಯೆ ಇದ್ರೂ ಬೇಗ ಬಗೆಹರಿಸಿಕೊಂಡು ಕುಟುಂಬ ಒಂದಾಗ್ಲಿ ಅನ್ನೋದು ಗೌತಮಿ ಅಭಿಮಾನಿಗಳ ಆಶಯ. ನೋಡ್ತಾ ಇರಿ BN TV ಕನ್ನಡ, ಇದು ನಿಮ್ಮ ಧ್ವನಿ. ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.